ಸೊ ಮತ್ತೆಲ್ಲ ನಮಸ್ಕಾರ, ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಈಗ ಮತ್ತೆ ಬೆಳಗ್ಗೆ ಬ್ಲಾಗ್ ಹತ್ರ ಸ್ಟಾರ್ಟ್ ಮಾಡ್ತೀನಿ ವಾಕಿಂಗಲ್ಲಿ. ಸೊ ಆ್ಯಕ್ಚುಲಿ ನೆನ್ನೆ ನಾನು ಬ್ಲಾಗ್ ಮಾಡೋರಿಗೆ ಗೊತ್ತಾಗುತ್ತೆ, ನಾನು ಹಳೆ ಫ್ರೆಂಡ್ ಒಬ್ಬ ಬಂದಿದ್ದ ಮನೆಗೆ. ತುಂಬ ಈಗ ಎಲ್ಲರಿಗೂ ಇತ್ತು ಒಬ್ಬ ಫ್ರೆಂಡ್ ಇರ್ತಾನೆ. ಸ್ಕೂಲಲ್ಲಿ ನಂಗೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಆಗಿದ್ದವನು. ಸ್ಕೂಲ್ ಮುಗಿದಾಗಿದ್ದ ನಂತರ ಕಾಲೇಜ್ ಆಗಲಿ ಅಥವಾ ನಾವು ಏನೇನು ಓದಿದ್ವಿ ಯಾವುದೂ ಕೂಡ ಒಟ್ಟಿಗೆ ಓದಲಿಲ್ಲ. ಬಟ್ ಈಗಲೂ ಕೂಡ ಅಟ್ಲೀಸ್ಟ್ 10 years ಆದರೂ ಕೂಡ ಆ ಫ್ರೆಂಡ್ಶಿಪ್ ಇನ್ನೂ ಹಂಗೆ ಇದೆ. ಈಗಲೂ ಕೂಡ 1 ತಿಂಗಳಿಗೂ ಒಂದ್ಸಲ ಸಿಗ್ತೀವಿಲ್ಲ, ಮಾತಾಡ್ತೀವಿ ಫೋನಲ್ಲಿ. ಆ್ಯಂಡ್ ನಾವು ಹೇಳ್ಕೊತಾ ಇರ್ತೀವಿ ಹಿಂಗಾಯ್ತು ಹಂಗಾಯ್ತು ಅಂದ್ಕೊಂಡು. ಡೆಫಿನೆಟ್ಲಿ ನಿಮಗೂ ಇತ್ತು, ಯಾರಾದರೂ ಒಬ್ಬರು ಫ್ರೆಂಡ್ ಇದ್ದೇ ಇರ್ತಾರೆ. ಅವರಿಗೆ ಈ ಬ್ಲಾಗ್ ನೀವು ನೋಡ್ತಿದ್ರೆ ಆ ಬ್ಲಾಗ್ನ ಹೋಗ್ಬಿಟ್ಟು ಅವರಿಗೆ ಶೇರ್ ಮಾಡಿ, ಅವರಿಗೆ ಹೇಳಿ ಈ ಥರ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ನಿಮ್ಮನ್ನ ಅಂತ, ಅಥವಾ ಒಂದು 10 yearsಗಿಂತ ಮೇಲ್ ಫ್ರೆಂಡ್ಶಿಪ್ ಆಗಿತ್ತು ಅಂದ್ರೆ ಅವ್ರಿಗೆ ಶೇರ್ ಮಾಡಿ ಹೇಳಿ. ಈ ಥರ ಸದ್ಯಕ್ಕೆ ವಾಕ್ ಹೋಗ್ತಿದ್ದೀನಿ ಮುಂದಿನ. ಸೊ ಗೈಸ್, ಈಗ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ. ಒಳ್ಳೆ ವೆದರ್ ಇದೆ ಹೊರಗಡೆ, ಚೆನ್ನಾಗಿ ಬಿಸಿಲು ಬರ್ತಿದೆ ಇವಾಗ. ಸೊ ಹಾಲು ತಂದಿದ್ದೆ, ಹಾಲು ಬಿಸಿ ಮಾಡಿದ್ದೀನಿ. ಸೊ ಈಗ ಮತ್ತೆ ಬ್ಯಾಕ್ ಟು ಚಪಾತೀಸ್. ಇವತ್ತು ಬೀಟ್ರೂಟ್ ಪಲ್ಯ ಮತ್ತೆ ಚಪಾತಿ. ಸೊ ಚಪಾತಿ ತಿಂದ್ಮೇಲೆ ಮುಂದಿನ ಬ್ಲಾಗ್. ಸೊ ಗೈಸ್, ಇವತ್ತು ಬ್ಲಾಗಿನ ಸ್ಪೆಷಲ್ ಏನು ಅಂದ್ರೆ ಮಲ್ಲೆ 50 ಗ್ರಾಮ್ ಪ್ರೋಟೀನ್ ಶೇಕ್ ಮಾಡ್ಕೊಂಡು ಕುಡಿಯೋದು. ಸೊ ನಾರ್ಮಲ್ ಆಗಿ ಯಾರು ಜಿಮ್ಮಿಗೆ ಹೋಗ್ತಾರೆ ಅವರಿಗೆ ಪ್ರೋಟೀನ್ ಅದು ಇಂಟೇಕ್, ಲೈಕ್ ಚಿಕನ್ ತಿನ್ನಕ್ ಆಗ್ತಿಲ್ಲ, ಪನ್ನೀರ್ ತಿನ್ನಕ್ ಆಗ್ತಿಲ್ಲ, ದುಡ್ಡು ಜಾಸ್ತಿ ಇದೆ ಅಂದ್ರೆ ಈ ಒಂದು ಪ್ರೋಟೀನ್ ಶೇಕ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ನಿಮಗೆ. ಮನೆಯಲ್ಲಿ 50 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಬಾಡಿ ಯಾರು ಸಣ್ಣಕ್ಕಿದ್ರು ಅವರು ದಪ್ಪ ಆಗ್ತಾರೆ, ಮತ್ತೆ ಮಸಲ್ ಬಿಲ್ಡಿಂಗ್ ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ಫಸ್ಟ್ ತಗೋಬೇಕಿರೋದು ನೀವು 50 ಗ್ರಾಮ್ ಓಟ್ಸು, ಆಮೇಲೆ 50 ಗ್ರಾಮ್ ರೋಸ್ಟೆಡ್ ಚೆನ್ನ, ಆಮೇಲೆ 10 ಆಲ್ಮಂಡು. ಅದಾದ್ಮೇಲೆ ಮುಂದೆ ಆಗ್ತಾ ಹೇಳ್ತಿರ್ತೀನಿ ನಿಮಗೆ ಏನೇನು ಹಾಕ್ಬೇಕು ಅಂತ. ಸೊ ಫಸ್ಟ್ 50 ಗ್ರಾಮ್ದು ಓಟ್ಸ್ ಇದೆ, ಅದನ್ನ ಹಾಕೊಳ್ಳೋಣ. ಅದಾದ ನಂತರ ರೋಸ್ಟೆಡ್ ಚೆನ್ನ ಅದನ್ನು ಹಾಕೊಳ್ಳೋಣ. ಅದಾದ ನಂತರ ಆಲ್ಮಂಡ್ ಸ್ವಲ್ಪ ಇನ್ನು ಈಗ ಇಟ್ಟಿದ್ದೀನಿ ನೆನಕಕ್ಕೆ. ಸೊ ಅದು ಸ್ವಲ್ಪ ನೆಂದಾದ್ಮೇಲೆ ಸ್ವಲ್ಪ ಗಟ್ಟಿ ಇರೋದು ಸ್ವಲ್ಪ ಮೆತ್ತಗಾಗುತ್ತೆ. ಸೊ ಅದು ಹಾಕೋಣ. ಸೊ ಈಗ ಆಲ್ಮಂಡ್ಸ್ ತಕೊಂಡಿದ್ದೀನಿ, ನೀರೆಲ್ಲ ತಕೊಂಡಿದ್ದೀನಿ. ಸೊ ಅದನ್ನ ಹಾಕೊಳೋದು. ಈಗ ಆಲ್ಮಂಡ್ಸ್ ಹಾಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ಇರೋದು ನಮ್ದು ಬಂದು ಪೀನಟ್ ಬಟರ್ ಮತ್ತೆ 1 ಟೇಬಲ್ ಸ್ಪೂನ್ ಆಫ್ ಹನಿ. ಫಸ್ಟ್ ಪೀನಟ್ ಬಟರ್ ಹಾಕೋಣ, ಅದಾದ್ಮೇಲೆ ಹನಿ ಹಾಕೋಣ. ಬಂದು ಪೀನಟ್ ಬಟರ್ದು ನಾನು 1 ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಪೀನಟ್ ಬಟರ್ ತಗೊಂಡಿದ್ದೀನಿ. ನೀವು ನಿಮ್ ಇಷ್ಟ, ಲೈಕ್ 2 ಸ್ಪೂನ್ ತರದಲ್ಲಿ ಚಿಕ್ಕದಲ್ಲಿ ತಗೋಬಹುದು, ಅಥವಾ 1 ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ತಗೋಬಹುದು. ಸೊ ಈಗ ಪೀನಟ್ ಬಟರ್ ಹಾಕೋತೀನಿ. ಪೀನಟ್ ಬಟರ್ನ 2 ಕೈಯಿಂದ ಯೂಸ್ ಮಾಡ್ಕೊಂಡು ಹಾಕೋಬೇಕು. ಫಸ್ಟ್ ಪೀನಟ್ ಬಟರ್ ಹಾಕೊಂಡ ಮೇಲೆ ನಿಮಗೆ ತೋರಿಸ್ತೀನಿ ಮುಂದೆ. ಇದಾದ ನಂತರ 3 ಬಾಳೆಹಣ್ಣು ತಗೊಳ್ಳಿ. 3 ಬಾಳೆಹಣ್ಣು ತಗೊಂಡು ಅದನ್ನ ಹಾಕಿ. ಸೊ 3 ಬಾಳೆಹಣ್ಣು ಆದ್ಮೇಲೆ ಒಂದು 300 ml ಅಷ್ಟು ಮಿಲ್ಕ್ ತಗೊಳ್ಳಿ, ಹಾಲು ತಗೊಂಡು ಹಾಕಿ. ಈಗ ಆಕ್ಚುಲಿ ಆಲ್ರೆಡಿ ಜಾರ್ ಫಿಲ್ ಆಗೋಗಿದೆ. ಸೊ ಈಗ ನಾನು ನೀರು ಹಾಕಿದ್ರೆ ಅದು ಹೊರಗಡೆ ಬಂದ್ಬಿಡುತ್ತೆ. ಸೊ ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಂಡು ಅದಾದ್ಮೇಲೆ ಹಾಲು ಹಾಕಿ, ಅದಾದ್ಮೇಲೆ 2 ಟೇಬಲ್ ಸ್ಪೂನ್ ಹನಿ ಹಾಕೋದು. ಸೊ ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಈಗ ಗ್ರೈಂಡ್ ಆಗಿದೆ ಒಂದು ಲೆವೆಲ್ ಅಷ್ಟು. ಈಗ ಸದ್ಯಕ್ಕೆ ಇದಕ್ಕೆ ಆಲ್ಮೋಸ್ಟ್ 300 ml ಅಷ್ಟು ಹಾಲು ಹಾಕೋದು. ಫಸ್ಟ್ ಸ್ವಲ್ಪ ಹಾಕಿ ಆದಷ್ಟು, ಆಮೇಲೆ ಮಿಕ್ಸ್ ಮಾಡಿ, ಅದಾದ ನಂತರ ಮತ್ತೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು ಬೇಕಾದ್ರೆ. ಈಗ 2 ಟೇಬಲ್ ಸ್ಪೂನ್ ಆಫ್ ಹನಿ ಹಾಕೋಣ. ಸೊ ಈ ಹನಿ ಇದೆ ನಮ್ಮ ಹತ್ರ, 2 ಟೇಬಲ್ ಸ್ಪೂನ್ ಅಷ್ಟು. ಸೊ ಈಗ ರೆಡಿ ಆಗಿದೆ, ಇದನ್ನ ನಾವು ಸರ್ವ್ ಮಾಡೋಣ. ಸೊ ನೋಡಿ, ಈ ತರ ತಿಕ್ಕಾಗಿದೆ, ಅದು ಚಾಕ್ಲೇಟಿ ಫ್ಲೇವರ್ ತರ. ಈಗ ತುಂಬಾ ತಿಕ್ಕಾಗಿರೋದ್ರಿಂದ ಸ್ವಲ್ಪ ಇನ್ನೂ ಹಾಲು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಸೊ ಗೈಸ್, ಈಗ ನೋಡ್ಬೋದು ಅದು ತಿನ್ನಾಗಿರೋದು ನೋಡಿ. ಈಗ ಅದು ಆದಷ್ಟು ತಿನ್ನಾಗಿದೆ. ಸೊ ಇದನ್ನ ಟೇಸ್ಟ್ ಮಾಡೋಂಗಿದೆ ಅಂತ. ಆ ಓಟ್ಸ್ ಫ್ಲೇವರು ಮತ್ತೆ ಏನು ನಾನು ಹಾಕಿದ್ನಲ್ಲ ಹನಿ ಅಂಡ್ ಪೀನಟ್ ಬಟರ್ ಎಲ್ಲ ಫ್ಲೇವರ್ ಕೂಡ ಸಖತ್ತಾಗಿ ಸಿಗ್ತದೆ. ಸೊ ನೀವು ಕೂಡ ಮನೆ ಟ್ರೈ ಮಾಡಿ ಅಂಡ್ ನಿಮ್ ಕೂಡ ಪ್ರೋಟೀನ್ ಗೇನ್ ಮಾಡ್ಕೊಳ್ಳಿ ಬಾಡಿಗೆ. ಸೊ ನೋಡಿದ್ರಲ್ಲ ಪ್ರೋಟೀನ್ ಶೇಕ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ಸೊ ಮನೇಲಿ ಮಾಡ್ಕೊಳ್ಳಿ, ಅದನ್ನು ಟ್ರೈ ಮಾಡಿ. ಅಂಡ್ ಹೆವಿ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ. ಸೊ ಬಾಡಿಗೆ ಒಳ್ಳೇದೇನದು, ಎಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇರೋದು. ಸೊ ಅದನ್ನ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ಬ್ಲಾಗ್ ನಿಮಗೆ ಎಂಡ್ ಮಾಡಿ. ಸೊ ಇಷ್ಟ ಆದ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಹೊಸ ಬ್ಲಾಗ್ ಸಿಗ್ತೀನಿ. ಸಿ ಯು, ಟಾಟಾ, ಬಾಯ್.